ಸ್ವಂತಕ್ಕೆ ಅಂತ ನಿರ್ಮಿಸಿರುವ ಐಷಾರಾಮಿ ಸೆಮಿ ಕಮರ್ಷಿಯಲ್ 30-40 ಈಸ್ಟ್ ನಾರ್ತ್ ಕಾರ್ನರ್ ಹೌಸ್ ಮಾರಾಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ನೋಡಿ. ಹಾಲ್ ಹೆಂಗಿದೆ, ಸೂಪರ್ ಆಗಿದೆ, ಕ್ವಾಲಿಟಿ ಮಸ್ತಾಗಿದೆ, ಪ್ಲಾನಿಂಗ್ ಎಕ್ಸಲೆಂಟ್ ಆಗಿದೆ. ಭಾಳ ಖರ್ಚು ಮಾಡಿದ್ದಾರೆ ಕಣ್ರಿ. ಪ್ರತಿ ತಿಂಗಳು 50,000 ಬಾಡಿಗೆ ಆದಾಯ ಬರುವಂಥ ಪ್ರಾಪರ್ಟಿ ಇದು. ಈ ಮನೆ BBMP ಲಿಮಿಟಲ್ಲಿ ಒಳ್ಳೆ ಲೊಕೇಶನಲ್ಲಿದೆ. ಕಾವೇರಿ ವಾಟರ್ ಕನೆಕ್ಷನ್ ಇದೆ, CMC ವಾಟರ್ ಕನೆಕ್ಷನ್ನು ಇದೆ. ಹಾಯ್, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಸಪ್ತಗಿರಿ ಯೂನಿವರ್ಸಿಟಿ ಬಳಿ ಇದ್ದೀನಿ. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ಮನೆ ಬರೋದು. ಇನ್ನೂ ಡೀಟೇಲ್ ಅಂದರೆ ಟಿ ದಾಸರಳ್ಳಿ ಮೆಟ್ರೋ, ನಾಗಸಂದ್ರ ಮೆಟ್ರೋ ಹತ್ರ 8th ಮೈಲಿಂದ ಒಂದು 5ರಿಂದ 10 ನಿಮಿಷ ಜರ್ನಿ. ಬಗಲ್ಗುಂಟೇನು ವಾಕಬಲ್ ಡಿಸ್ಟೆನ್ಸು. ಡೈಮೆನ್ಷನ್ 30x40 in square feet, 1200 square feet. Site facing east and north corner. ಖಾತಾ ಎಲೆಕ್ಟ್ರಾನಿಕ್ ಖಾತಾ, ವಾಟರ್ CMC and ಕಾವೇರಿ ವಾಟರ್. ಟೋಟಲ್ ಫ್ಲೋರ್ G+1.5. ಗ್ರೌಂಡಲ್ಲಿ 2 ಕಮರ್ಷಿಯಲ್ ಶಾಪು, ಒಂದು 1 BHK ಹೌಸು, ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರ್ ಐಷಾರಾಮಿ 2 BHK ಹೌಸ್, ಲಾಸ್ಟ್ 1 ಬ್ಯಾಚುಲರ್ ರೂಮ್. ಇದು ಮೇನ್ ಗೇಟ್. ಪಾರ್ಕಿಂಗ್ ಇದು ನೋಡು, ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಇದೆ. ದೊಡ್ಡ ಕಾರ್ನ ಪಾರ್ಕ್ ಮಾಡಿ ಒಂದು 2 ಬೈಕನ್ನು ಪಾರ್ಕ್ ಮಾಡಬಹುದು. ನೋಡಿ, ಕಾವೇರಿ ವಾಟರ್ ಹೇಳಿದ್ನಲ್ಲ, ಕಾವೇರಿ ವಾಟರ್ ಮೀಟ್ರ್ ಇದೆ ನೋಡಿ. ಆಲ್ರೆಡಿ ವಾಟರ್ ಕನೆಕ್ಷನ್ ಇದೆ, ವಾಟರ್ ಕಾವೇರಿ ಬರ್ತಾ ಇದೆ, ಕಾವೇರಿ ನೀರು. ಓಕೆ, ಕನ್ಫರ್ಮ್ ಆಯ್ತಾ? ಎಸ್ ಆಯಿತು. ಇದು ಸಂಪ್, 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್. 12ರಿಂದ 15,000 ನೋಡಿ ನೀರಿದೆ ಆಲ್ರೆಡಿ, ವಾಟರ್ ಪ್ರಾಬ್ಲಮ್ ಇಲ್ಲ. ಇದು 1 BHK ಹೌಸು. ಫೇಸಿಂಗ್ ಈಸ್ಟ್. ಡೋರು ಎಲ್ಲ ಟೀಕ್ ಯೂಸ್ ಮಾಡಿದ್ದಾರೆ ಡೋರ್ಗೆಲ್ಲ. ಇದು 1 BHK ಹೌಸ್. ಹಾಲು ನೋಡಿ, ಟೆನೆಂಟ್ಸ್ ಇದ್ದಾರೆ ಆಲ್ರೆಡಿ. ಸೊ ಇನ್ಸೈಡ್ ತೋರಿಸೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ತೋರಿಸ್ತಿಲ್ಲ. ಅವ್ರು ಬೇಡ ಸರ್ ಅಂದರು. ಓಕೆ ಅಂತ ಹೇಳಿ ಜಸ್ಟ್ ಹಾಲೊಂದು ತೋರಿಸ್ತೀವಿ ಕನ್ಫರ್ಮ್ಗೆ ಅಂತ ಹೇಳಿದ್ವಿ. ಅದು 1 BHK. ಬಾಡಿಗೆ ಎಷ್ಟು ಬರುತ್ತೆ? 10,000. ಪ್ರೆಸೆಂಟ್ ಅವರು ಲೀಸ್ ಕೊಟ್ಟಿದ್ದಾರೆ. ನೀವು ಅವರು ಲೀಸ್ ಬಿಡಿಸಿದ್ರೆ 10,000 ಗ್ಯಾರಂಟಿ ಕೊಡ್ತಾರೆ. ಅಂಥ ಡಿಮ್ಯಾಂಡ್ ಏರಿಯಾ ನೋಡಿ. ಈ ಸೈಡು ಒಂದು ಸ್ಮಾಲ್ ಗೇಟ್ ಇಟ್ಟಿದ್ದಾರೆ. ಈ ಸೈಡಿಂದನೂ ನೀವು ಬರ್ಬೋದು. ಮೇನ್ ಗೇಟು ನಾರ್ತ್ ಸೈಡ್ ಇರೋದು ಎಂಟ್ರೆನ್ಸು. ಈಸ್ಟ್ಗೆ ಒಂದು ಸ್ಮಾಲ್ ಗೇಟ್ ಇಟ್ಟಿದ್ದಾರೆ. ಇದು ಏನು ಮೀಟ್ರ್ ಬಾಕ್ಸ್ ನೋಡಿ, ಆಲ್ರೆಡಿ ಪರ್ಮನೆಂಟ್ ಇದೆ. ಆಲ್ರೆಡಿ ಸ್ವಂತಕ್ಕೆ ಇರೋದಲ್ವಾ, ಎಲ್ಲನೂ ಸೌಲಭ್ಯ ಇದೆ. ಪರ್ಮನೆಂಟ್ ಮೀಟ್ರ್ ಎಲ್ಲ ಸ್ವಲ್ಪ ಅಂತ ಹೇಳಿದ್ದು ಮಾಡಿ ನೋಡಿ. ಅಲ್ಲಿ ಕಮರ್ಷಿಯಲ್ ಶಾಪ್ 2 ಇದಾವೆ ಔಟ್ಸೈಡ್. ನೀವು ನೋಡಿದ್ರಲ್ಲ, ಅದಕ್ಕೆ ಅಲ್ಲಿ ಬಾತ್ರೂಮು, ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಆಗೋಣ. ಫಸ್ಟ್ ಫ್ಲೋರ್ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. 14 ಗೈಸ್ MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ರಸ್ಟ್ ಹಿಡಿಯೋದಿಲ್ಲ. ಸ್ಟೆಪ್ಸ್ ಸ್ಲೋಪ್ ಆಗಿದ್ದಾವೆ. ಲಪೋತ್ರ ಯೂಸ್ ಮಾಡಿದೆ ಸ್ಟೆಪ್ಸ್ಗೆಲ್ಲ, ಸ್ಕಿಡ್ ಆಗಲ್ಲ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಓನರ್ ಹೌಸ್ ಇದೆ. ಓನರ್ ಆಲ್ರೆಡಿ ವಾಸ ಮಾಡ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಶೂ ರ್ಯಾಕ್ ಇದೆ ನೋಡಿ. ಓನರ್ ಹೌಸ್ಗೆ ಫುಲ್ ಸೇಫ್ಟಿ ಇದೆ ನೋಡಿ. ಶೂ ರ್ಯಾಕು ಎಲ್ಲ ನೋಡಿ ತೋರಿಸ್ತೀನಿ. ಓನರ್ ಹೌಸ್ಗೆ ಸೇಫ್ಟಿ ಗ್ರಿಲ್ ಗೇಟ್ ಇದೆ ನೋಡಿ. ವಾಲ್ಗೆಲ್ಲ ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ ನೋಡಿ. ಎಡ್ಜೆಲ್ಲ ಭಾಳ ಚೆನ್ನಾಗಿದೆ. ಶಾರ್ಪ್ ಇಲ್ಲ, ಅಕಸ್ಮಾತ್ ತಗೊಳಿದ್ರು ಏನು ಗಾಯ ಆಗೋದಿಲ್ಲ. ಟೈಲ್ಸ್ 2x4 ಹೈ ಗ್ಲಾಸಿ ಟೈಲ್ಸ್ ಹಾಕಿದ್ರೆ ಕಾಸ್ಟ್ಲಿನೇ. ಮನೆ ಮುಂದೆ ಪ್ಯಾಸೇಜ್ ಇದೆ ನೋಡಿ, ಭಾಳ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿದೆ ನೋಡಿ. ಪ್ಲ್ಯಾಂಟ್ಸ್ ಎಲ್ಲ ಇದೆ. ಆರಾಮಾಗಿ ನೀವು ಇದನ್ನೇ ಇಟ್ಕೋಬೋದು. ಅವ್ರು ತೊಗೊಂಡೋಗ್ತಾರ ಇಲ್ಲೋ ಬಿಡ್ತಾರ ಮತ್ತು ಗೊತ್ತಿಲ್ಲ. ನೀವು ತೊಗೋಬೋದು. ಅದು ಮ್ಯಾಟ್ರ್ ಆಫ್ 1 ಮಂತ್ ನೀವು ತೊಗೋಬೋದು ನೋಡಿ. ಮುಂದೆ SS ರೈಲಿಂಗ್ಸು, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ವಿಂಡೋ, ದೊಡ್ಡ ವಿಂಡೋ ಕಣ್ರಿ. ಸೊ ಟೀಗೆ ಬಳಸಿದ್ದಾರೆ. ಇದು ಐಷಾರಾಮಿ ಮೇನ್ ಡೋರು. ಫೇಸಿಂಗ್ ಈಸ್ಟು. ಫ್ರೇಮೋ ಡೋರ್ 2 A1 ಬರ್ಮಾ ಟೀಕ್ ಕಣ್ರಿ. ಹೈಟ್ ನೋಡ್ರಿ, 8 ಫೀಟ್ ಇರೋದು. ಭಾಳ ಎತ್ತರ ಇದೆ. ಮೋಲ್ಡು 11 ಅಡಿ ನೋಡಿ. ಭಾಳ ಚೆನ್ನಾಗಿದೆ, ಕ್ವಾಲಿಟಿ ಮಸ್ತಾಗಿದೆ. ಕಾರ್ವಿಂಗ್ ವರ್ಕು ಚೆನ್ನಾಗಿದೆ. ಹ್ಯಾಂಡಲ್ ನೋಡಿ ಎಷ್ಟು ದೊಡ್ಡದು. ಮತ್ತು ಇದು ವಾಸ್ಕಲ್ ಫ್ರೇಮ್ ನೋಡಿ, 8x4 ಏನೋ ಅದು. ಶೋಯಿಂಗ್ ಯು ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್ ನೋಡಿ. ಹಾಲ್ ಎಷ್ಟು ಚೆನ್ನಾಗಿದೆ. ಮೇಲೆ POP ವುಡ್ಡಲ್ಲಿ ಮಾಡಿದ್ದಾರೆ. POP ಫ್ಯಾನು, ಜೂಮರು, TV ಕ್ಯಾಬಿನೆಟ್ಟು, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸೋಫಾ ಸೆಟ್ಟು, ಡಿಸೈನಿಂಗು ಎಕ್ಸಲೆಂಟ್ ಆಗಿದೆ ಕಣ್ರಿ.
ಭಾಳ ಚೆನ್ನಾಗಿದೆ. ನೀವು ಲೈವಾಗಿ ಬಂದರೂ ಗ್ಯಾರಂಟಿ ಇದೆ ಮತ್ತೆ ಹೇಳ್ತೀರಾ, ಭಾಳ ಚೆನ್ನಾಗಿದೆ, ಕ್ವಾಲಿಟಿನೂ ಸೂಪರ್ ಆಗಿದೆ, ಪ್ಲ್ಯಾನಿಂಗು ಮಸ್ತಾಗಿದೆ ಅಂತ ಹೇಳ್ತೀರಾ, ನೀವು ಆಕ್ಸೆಪ್ಟ್ ಮಾಡ್ತೀರಾ. ಟಿ ವಿ ಕ್ಯಾಬಿನೆಟು, ದೊಡ್ಡ ಟಿ ವಿ ಕ್ಯಾಬಿನೆಟು, ಅದಕ್ಕೆ ರಾಫ್ಟರ್ ಯೂಸ್ ಮಾಡಿದ್ದಾರೆ, ಭಾಳ ಖರ್ಚು ಮಾಡಿದ್ದಾರೆ. ದೊಡ್ಡ ಟಿ ವಿನೇ ಫಿಟ್ ಮಾಡ್ಬೋದು ನೀವು. ಲ್ಯಾಮಿನೇಟು ಎಲ್ಲ ಭಾಳ ಖರ್ಚು ಮಾಡಿದ್ದಾರೆ ಕಣ್ರಿ ಇದೆಲ್ಲ. ನೋಡಿ, ಸ್ಟೋರೇಜ್ ಪ್ರಾವಿಷನ್ಗೆಲ್ಲ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ, ಚೆಕ್ ಮಾಡ್ತೀನಿ ನೋಡಿ. ನೋಡಿದ್ರಲ್ಲ, ಹೆಲ್ಮೆಟ್ ಅವೆಲ್ಲ ಇಡ್ತಾರೆ. ನಾನು ಹೇಳಿದೆ ಭಾಳ ವೀಡಿಯೋಗಳಲ್ಲಿ ಹೇಳ್ತಿರ್ತೀನಿ, ಪ್ರತಿಯೊಂದು ನಾವು ಇಲ್ಲೇ ಇಡೋದು, ಎಲ್ಲೇ ಸ್ಪೇಸ್ ಇದ್ದರೂ ಅದು ನಮಗೆ ಕಾಣೋದೇ ಟಿ ವಿ ಕ್ಯಾಬಿನೆಟ್ ಹತ್ರ. ಹಂಗಾಗಿ ಇಲ್ಲಿ ಸ್ಪೇಸ್ ಇರಲೇಬೇಕು, ರಾಫ್ಟ್ರು. ಸೊ ಯೂಸ್ ಮಾಡಿರೋದ ಕಾಂಬಿನೇಷನ್ ಚೆನ್ನಾಗಿದೆ, ಟಿ ವಿ ಕ್ಯಾಬಿನೆಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜಾ ರೂಮ್ ನೋಡೋಣ ಬನ್ನಿ. ಇದು ಪೂಜಾ ರೂಮು. ಫ್ರೇಮು ಡೋರ್ 2 ಟೀಕು ಮತ್ತು ಡೋರಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ. ಹೈಟು 8 ಫೀಟ್ ಇರೋದು ಇದು ನಿಂಟಲ್. ರೂಫ್ ಹೈಟು 11 ಫೀಟು. ಈ ಥರ ಇದ್ದರೆ ನಿಮಗೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ, ಲುಕ್ ಸೂಪರಾಗಿರುತ್ತೆ. ಟೀಕ್ ಎಲ್ಲ ಬರ್ಮ ಟೀಕ್ ಬಾರ್ಡರ್ ಯೂಸ್ ಮಾಡಿರೋದು ಕಂಡ್ರೆ, ಅಲ್ಲೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಪೂಜಾ ರೂಮ್ ತೋರಿಸಿ ನೋಡಿ. ಪೂಜಾ ರೂಮಲ್ಲೂ POP ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಪೂಜಾ ರೂಮು ದೊಡ್ಡದಾಗಿದೆ, ಮತ್ತು ಗ್ರೆನೇಟು, ಆರಾಮಾಗಿ ಒಬ್ರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ರಾಘವೇಂದ್ರ ಸ್ವಾಮಿ ಭಕ್ತರು ಇವರು ನೋಡಿ. ಹಾಲಲ್ಲಿ ವಿಂಡೋ ಎಷ್ಟೆಷ್ಟು ದೊಡ್ಡವು ಅಂತ ತೋರಿಸ್ತೀನಿ ನೋಡಿ, ಎಷ್ಟು ದೊಡ್ಡವು ನೋಡಿ. ಮತ್ತು ಆ ವಿಂಡೋಗೆಲ್ಲ ಯೂಸ್ ಮಾಡಿರೋದು ಟೀಕ್ ನೋಡಿ. A1 ಕ್ವಾಲಿಟಿ ಟೀಕೆ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರು ಅವರು. ತೋರಿಸಿ ಸರ್ ಎಷ್ಟು ಹೈಟ್ ಮಾಡಿದ್ದೀವಿ ನೋಡಿ, 6ಕ್ಕೆ 6 ಇಟ್ಟಿದ್ದೀವಿ ನಾವು. ಸೊ ಯಾಕಂದರೆ ಗಾಳಿ ಬೆಳಕು ನನಗೆ ಇರಲೇಬೇಕು ಮನೆಗೆ ಅಂತ ಹೇಳಿದ್ದಕ್ಕೆ, ಕಾರ್ನರು 2 ಕಡೆ ದೊಡ್ಡ ದೊಡ್ಡ ವಿಂಡೋ ಇಟ್ಟರೆ ಗಾಳಿ ಬೆಳಕು ಮಸ್ತಾಗಿರುತ್ತೆ ಅಂತ ಹೇಳೋದು. ಆ ರೀಸನಿಂದ ಮಾಡಿದ್ದಾರೆ. ಶೋಯಿಂಗ್ ಯು ಈ ಕಿಚನ್ ಎಂಟ್ರೆನ್ಸು, ಮತ್ತು ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲಲ್ಲಿ ನೋಡಿ ಫ್ಯಾನ್ಸಿ ಲೈಟು ಏನಿದೆ ನೋಡಿ, ಮಸ್ತಾಗಿ ಕಾಣಿಸ್ತದೆ. POPನೂ ಮಾಡಿದ್ದಾರೆ. ಡೈನಿಂಗ್ ಹಾಲು ದೊಡ್ಡದಾಗಿದೆ, ಆರಾಮಾಗಿ ಅಟ್ ಎ ಟೈಮ್ ದೊಡ್ಡ ಟೇಬಲ್ ಹಾಕ್ಕೊಂಡು 4 ಜನ ಊಟ ಮಾಡ್ಬೋದು, ಅಷ್ಟು ಜಾಗ ಇದೆ ನೋಡಿ ಅಲ್ವಾ. ಎಸ್, ಇದು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಎಂಟ್ರೆನ್ಸು ಎಲ್ಲ ವುಡ್ಡಲ್ಲಿ ಮಾಡಿದ್ದಾರೆ, ಫ್ರೇಮು, ಅಲ್ಲಿ ಫ್ಯಾನ್ಸಿ ಲೈಟ್ ಕೊಟ್ಟಿದ್ದಾರೆ, ಮತ್ತು ಒಂದು ಸ್ಟೇಬಲ್, ಅಲ್ಲೂ ಒಬ್ರು ಕೂತಿ ಊಟ ಮಾಡ್ಬೋದು, ಆ ರೀತಿ ಮಾಡಿದ್ದಾರೆ ನೋಡಿ ಎಲ್ಲ. ನೈಸ್. ವಾವ್, ಮಾಡ್ಯುಲರ್ ಕಿಚನ್ನು ಸ್ಪೇಷಿಯಸ್ ಆಗಿದೆ ಕಣ್ರಿ. ಅದರಲ್ಲೂ POP ಮಾಡಿದ್ದಾರೆ, ದೊಡ್ಡ ವಿಂಡೋ ಇದೆ, ಮತ್ತು ಯುಟಿಲಿಟಿನೂ ಇದೆ. ಕಂಪ್ಲೀಟ್ ಅಕ್ರಾಲಿಕ್ ಯೂಸ್ ಮಾಡಿದ್ದಾರೆ ಕಿಚನಲ್ಲಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಈ ರೀತಿ ಸ್ಪೇಷಿಯಸ್ ಆಗಿದೆ, ಗ್ಯಾರಂಟಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಇದು ಸಿಂಕ್ ನೋಡಿ. ಯೂಸ್ವಲಿ ಸ್ಮಾಲ್ ವಿಂಡೋ ಕೊಡ್ತಾರೆ, ಇಲ್ಲಿ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ನೋಡಿ. ಆಟೋಮೆಟಿಕ್ ಅದು ನನಗೆ ಆಪ್ರೇಟ್ ಮಾಡೋದು ಬರಲಿಲ್ಲ, ಸರ್ ನೀವು ಬಂದು ಚೆಕ್ ಮಾಡ್ಕೋಬೋದು. ಸೊ ಸ್ಲ್ಯಾಬು ಭಾಳ ಚೆನ್ನಾಗಿದೆ, ಕಿಚನ್ ಸ್ಲ್ಯಾಬು, ಅದಕ್ಕೆ ಪಟ್ಟಿ ಕೊಟ್ಟಿದ್ದಾರೆ, ನೀರೆಲ್ಲೂ ಚೆಲ್ಲಲ್ಲ. ಸೊ ಈ ಕ್ರ್ಯಾಕರ್ ಯೂನಿಟ್ ಚೆಕ್ ಮಾಡ್ತೀವಿ ನೋಡಿ, ಹೈಡ್ರಾಲಿಕ್ ಯೂಸ್ ಮಾಡಿದ್ದಾರೆ, ವೆರಿ ನೈಸ್ ನೋಡಿ. ಪ್ರತಿಯೊಂದು ಚೆಕ್ ಮಾಡ್ತೀವಿ ನೋಡಿರಿ. ಅಕ್ರಾಲಿಕ್ ಶೀಟು ಯೂಸ್ ಮಾಡಿರೋದ್ರಿಂದ, ವಾಟರ್ ಪ್ರೂಫ್ ಪ್ಲೈ ಯೂಸ್ ಮಾಡಿರೋದ್ರಿಂದ ಎಲ್ಲೂ ಕಂಪ್ಲೇಂಟ್ ಬರಲ್ಲ, ಭಾಳ ಚೆನ್ನಾಗಿದೆ ನೋಡಿ. ಸಾಫ್ಟ್ ಕ್ಲೋಸರ್ ಯೂಸ್ ಮಾಡಿದ್ದಾರೆ, 10 ಡ್ರಮ್ ಬಾಕ್ಸ್ ಯೂಸ್ ಮಾಡಿದ್ದಾರೆ. ಭಾಳ ಖರ್ಚು, 1:3 ಖರ್ಚು ಬರುತ್ತೆ ಅವ್ರಿಗೆ. ನಾರ್ಮಲ್ ಕಿಚನ್ ಸೆಟಪ್ಗೂ ಇದಕ್ಕೆ 1 ಲಕ್ಷ ಆಯಿತು ಅಂದರೆ ಅದು 2.5 3 ಲಕ್ಷ ಆ ರೀತಿ. ಅಂದರೆ ನಿಮ್ಗೆ ರೇಷಿಯೋ ಹೇಳ್ತಾ ಇದ್ದೀನಿ, ಅಷ್ಟಾಗಿದೆಯಾ ಅಂತ ನಾನು ಹೇಳ್ತೀನಿ. ಎಕ್ಸಾಕ್ಟಾಗಿ ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿದ್ರೆ ಕ್ವಾಲಿಟಿನ ನಿಮಗೆ ಗೊತ್ತಾಗುತ್ತೆ, ಟಚ್ ಮಾಡಿದ್ರೆ ಆ ಫೀಲೇ ಬೇರೆ ನೋಡಿ. ಈ ಸೈಡು ಕೊಟ್ಟಿದ್ದಾರೆ ಕಿಚನ್ ಟ್ರಾಲಿ, ಎಲ್ಲಕ್ಕೂ ಸಾಫ್ಟ್ ಕ್ಲೋಸರ್ ಇದೆ ನೋಡಿ. ಇಲ್ಲೂ ಎಷ್ಟು ಕ್ರ್ಯಾಕರ್ ಯೂನಿಟ್ಸ್ ಕೊಟ್ಟಿದ್ದಾರೆ, ಪ್ರಾವಿಷನು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡಿದ್ದಾರೆ. ಲಾಫ್ಟ್ L ಶೇಪಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಚೆಕ್ ಮಾಡ್ತೀನಿ, ನೀವು ಅಬ್ಸರ್ವ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡ್ತಿರಲ್ಲ, ಪ್ರತಿಯೊಂದು ಆಲ್ಮೋಸ್ಟ್ 99% ಚೆಕ್ ಮಾಡ್ತೀನಿ, ನೀವು ನೋಡಿ. ಇದು ನೋಡಿ, ಯುಟಿಲಿಟಿ ಡೋರು, ಇದು ಚೆನ್ನಾಗಿದೆ ನೋಡಿ, ಕ್ವಾಲಿಟಿದೇ ಯೂಸ್ ಮಾಡಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಥಿಕ್ನೆಸ್ ನೋಡಿ ಭಾಳ ಚೆನ್ನಾಗಿದೆ. ಅದು ಫ್ರೇಮನ್ನು ಟೀಕೆ ಯೂಸ್ ಮಾಡಿದ್ದಾರಂತೆ, ದೊಡ್ಡದು ನೋಡಿ ಎಷ್ಟು ಥಿಕ್ನೆಸ್ ಇದೆ ಅಲ್ಲ. ಇದು ಯುಟಿಲಿಟಿ.
ಯುಟಿಲಿಟಿಯಲ್ಲಿ ಸೇಫ್ಟಿ ಗ್ರಿಲ್ಲು ಇದೆ ನೋಡಿ. ಅಲ್ಲಿ ನೋಡಿ ಸಿಂಕ್ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಪಾತ್ರೆಗಳು ತೊಳೆಯೋದಕ್ಕೆ. ಮತ್ತು ಏನು ವಾಷಿಂಗ್ ಮಿಷನ್ಗೂ ಪಾಯಿಂಟ್ ಇದೆ, ನೀವು ಅಕಸ್ಮಾತ್ ಇಲ್ಲಾದರೂ ಇಡ್ಬೋದು, ಮೇಲಾದರೂ ಇಟ್ಕೋಬೋದು. ನೋಡಿ ಎಲ್ಲನೂ ಇದೆ, ಯುಟಿಲಿಟಿನೂ ದೊಡ್ಡದಾಗಿದೆ. ಮತ್ತೊಮ್ಮೆ ಈ ಯುಟಿಲಿಟಿ ಸೈಡಿಂದ ಈ ಸುಂದರವಾದ ಇಟಾಲಿಯನ್ ಮಾಡಲು ಕಿಚನ್ನ ಅಬ್ಸರ್ವ್ ಮಾಡಿ. ನನಗಂತೂ ಭಾಳ ಇಷ್ಟ ಆಯ್ತು ಕಣ್ರಿ. ಲೈಟಿಂಗ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಕಲರ್ ಕಾಂಬಿನೇಷನ್ನು ಯೂಸ್ ಮಾಡಿರೋಂಥ ಲ್ಯಾಮಿನೇಟ್ ಯೂಸ್ ಮಾಡಿರೋದು ಭಾಳ ಚೆನ್ನಾಗಿದೆ. ಮತ್ತೊಮ್ಮೆ ಈ ಸೈಡಿಂದ ಇದು ಡೈನಿಂಗ್ ಹಾಲ್ನ ಅಬ್ಸರ್ವ್ ಮಾಡಿ. ಡೈನಿಂಗ್ ಹಾಲು ಚೆನ್ನಾಗಿದೆ. ಈಗ ಬೆಡ್ರೂಮ್ಸ್ ನೋಡೋಣ. ಇಲ್ಲಿ 2 ಬೆಡ್ರೂಮ್ ಇದೆ, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು ಬೆಡ್ರೂಮ್ ಇದೆ. ಇದು ಬೆಡ್ರೂಮ್ 1. ಡೋರು ಎಲ್ಲ ರೆಡಿಮೇಡು, ಹೈಟು ಮಸ್ತಾಗಿದೆ, 8 ಫೀಟ್ ಕೊಟ್ಟಿದ್ದಾರೆ. ಶೋಯಿಂಗ್ ಯು ಬೆಡ್ರೂಮ್ 1. ಇದು ಕ್ವೀನ್ ಬೆಡ್ರೂಮ್. ಕ್ವೀನ್ ಬೆಡ್ರೂಮಲ್ಲೂ POP ಇದೆ, ಫ್ಯಾನ್ ಇದೆ, AC ಪ್ರಾವಿಷನ್ ಇದೆ. AC ಇಲ್ಲ, ನೀವು ಪ್ರಾವಿಷನ್ AC ಬೇಕು ಅಂದರೆ ಫಿಟ್ ಮಾಡ್ಕೋಬೋದು. ನೋಡಿ ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರ್ರರ್ ಇದೆ, ವಿಂಡೋ 2 ಬೆಡ್ಗೆ 2 ಲೆಫ್ಟ್ ರೈಟ್ 2 ದೊಡ್ಡ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಇದೆ. ಕ್ವೀನ್ ಸೈಜ್ ಕಾಟ್ ಇದ್ರೆ ಎಷ್ಟು ಜಾಗ ಇದೆ ನೋಡಿ ಅಲ್ಲ. ಎವ್ರಿಥಿಂಗ್ ಎಲ್ಲರೂ ರೆಡಿ ಇದೆ. ನೀವು ಜಸ್ಟ್ ತೊಗೊಂಡು ಗೃಹಪ್ರವೇಶ ಮಾಡೋದು, ವಾಸ ಮಾಡೋದು ಅಷ್ಟೇ. ವಾರ್ಡ್ರೋಬ್ ಮತ್ತು ಸ್ಟ್ಯಾಂಡಿಂಗ್ ಮಿರರು. ಇಲ್ಲೊಂದು ವಿಂಡೋ ಇದೆ ನೋಡಿ, ಅಲ್ಲಿ 2 ವಿಂಡೋ, ಇಲ್ಲೊಂದು, ಟೋಟಲ್ 3 ವಿಂಡೋ ಇರೋದು. ಗಾಳಿ ಬೆಳಕು ಮಸ್ತಾಗಿದೆ. ಸ್ಟ್ಯಾಂಡಿಂಗ್ ಮಿರರ್ ಹತ್ರ ಮೇಕಪ್ ಕಿಟ್ ಎಲ್ಲ ಸ್ಟೋರೇಜ್ ನೋಡಿ ಆ ಥರ ಮಾಡಿದ್ದಾರೆ ಅಂತ ನೋಡ್ಬೋದು. ಅದು ನೋಡಿ ಜಾಗ ಎಷ್ಟು ಮುಂದೆ ಎಷ್ಟು ಜಾಗ ಇದೆ ನೋಡಿ ಆ ಸ್ಟ್ಯಾಂಡಿಂಗ್ ಮಿರರ್ ಮುಂದೆ ಅಲ್ಲ. ವೆರಿ ನೈಸ್. ಇದು ವಾರ್ಡ್ರೋಬ್ ಕಣ್ರಿ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನೋಡಿ. ಆ ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ನೋಡ್ರಿ, 25 mm ಪ್ಲೈ ಯೂಸ್ ಮಾಡಿದ್ದಾರೆ ಕಣ್ರಿ. ಬೋರ್ಡು 25 ಬೋರ್ಡ್ ಅಂದರೆ ಭಾಳ ಥಿಕ್ನೆಸ್ ಇದೆ. ಲ್ಯಾಮಿನೇಟು ಅಷ್ಟೇ 1.5 ಲ್ಯಾಮಿನೇಟ್ ಥಿಕ್ನೆಸ್ ಯೂಸ್ ಮಾಡಿದ್ದಾರೆ. ಎಲ್ಲ ಕ್ವಾಲಿಟಿ ಸೂಪರ್. ಎಡ್ಜಸ್ ಎಲ್ಲಿ ಶಾರ್ಪ್ ಇಲ್ಲ, ಕರೆಕ್ಟಾಗಿದೆ ಕಣ್ರಿ. ಮತ್ತೊಮ್ಮೆ ಈ ಸೈಡಿಂದ ಕ್ವೀನ್ ಸೈಜ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, TV ಕ್ಯಾಬಿನೆಟ್ ಇದೆ. TV ಇಲ್ಲೊಂದಿದೆ ಕಣ್ರಿ. ವಾ ಸೂಪರ್. ಬಾ ಕ್ವೀನ್ ಬೆಡ್ರೂಮ್ ಇಲ್ಲೂ TV ಇದೆ ನೋಡಿ. ನೀವು ಫಿಟ್ ಮಾಡ್ಕೊಬೋದು. ಆ TV ಇರೋಲ್ಲ, ಅವ್ರು ತೊಗೊಂಡೋಗ್ತಾರೆ. ಇದು ಕ್ವೀನ್ ಸೈಜ್ ಬೆಡ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್ ಇದು. ಸೊ ಈ ಅಟ್ಯಾಚ್ಡ್ ರೆಸ್ಟ್ ರೂಮಲ್ಲಿ ವೆಟ್ ಟಾಯ್ಲೆಟು, ಡ್ರೈ ಟಾಯ್ಲೆಟ್ 2 ಇದೆ. ಸಪ್ರೇಟ್ ಮಾಡಿದ್ದಾರೆ ನೋಡಿ, ಒಂದು ಕವರ್ ಹಾಕಿ. ಇದು ಮೊದಲು ಸೊ ಕಾಮೋಡ್ ಇದೆ, ವೆಸ್ಟರ್ನ್ ಕಾಮೋಡು. ನೆಕ್ಸ್ಟ್ ಬಾತಿಂಗ್ ಏರಿಯಾ ಇದು. ಇದರಲ್ಲಿ ಗೀಜರ್ ಪಾಯಿಂಟು, ಸೋಲಾರ್ ಪಾಯಿಂಟ್ ಎಲ್ಲ ಇದೆ. ವಾಲ್ಗೆಲ್ಲ ಹೈ ಗ್ಲಾಸ್ ಟೈಲ್ಸ್ ಹಾಕಿದ್ದಾರೆ. ಸೊ ಇನ್ನು ಫಿಟ್ಟಿಂಗ್ಸ್ ಅಂತೀರಾ, ಜಾಗ್ವಾರೆ. ಇಷ್ಟೆಲ್ಲ ಹೈ ಕ್ವಾಲಿಟಿ ಕೊಟ್ಟಾಗ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಕೊಡ್ತಾರೆ, ಬೇರೆ ಯಾವುದು ಕೊಡೋಲ್ಲ. ಜಾಗ್ವಾರ್ ಬ್ರ್ಯಾಂಡ್ ಅದು ಇರಲೇಬೇಕು ನೋಡಿ. ಜಾಗ್ವಾರ್ ಶವರು ಎಲ್ಲನೂ ಇದೆ. ಒಂದು ಮನೆಯಲ್ಲಿ ವಾಸ ಮಾಡಲಿಕ್ಕೆ ಲೇಟೆಸ್ಟಾಗಿ ಏನು ಬೇಕೋ ಅದೆಲ್ಲನೂ ಇದೆ ಕಣ್ರಿ. ಮತ್ತೊಮ್ಮೆ ಈ ಸೈಡಿಂದ ಈ ಸುಂದರವಾದ ಕ್ವೀನ್ ಸೈಜ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ನೀವು ಈ ತೊಗೊಂಬೋದಾದರೆ ಈ ಬೆಡ್ರೂಮ್ ಹೇಗಿರಬೇಕು, ಎಲ್ಲ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಈಗ ಬೆಡ್ರೂಮ್ 2 ನೋಡಿ ಬನ್ನಿ. ಇದು ಬೆಡ್ರೂಮ್ 2. ಡೋರ್ ರಿಮೇಡ್ ಡೋರ್. ಇಟ್ ಈಸ್ ಮಾಸ್ಟರ್ ಬೆಡ್ರೂಮ್. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲೂ ಫ್ಯಾನ್ ಇದೆ, POP ಇದೆ, AC ಪಾಯಿಂಟ್ ಇದೆ, ಎಲ್ಲನೂ ಇದೆ. AC ಇಲ್ಲ ಪ್ರೆಸೆಂಟು, ನೀವು ಫಿಟ್ ಮಾಡ್ಕೋಬೋದು ಬೇಕು ಅಂದರೆ. ವಾರ್ಡ್ರೋಬ್ ಇದೆ, ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿರಿ ಎಷ್ಟು ದೊಡ್ಡದಿದು. ಕಿಂಗ್ ಸೈಜ್ ಕಾಟ್ ಇದ್ರೆ ಎಷ್ಟು ಸ್ಪೇಸ್ ಇದೆ ನೋಡಿರಿ ಅಲ್ಲ. ಸೂಪರ್. ಇದು ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲೂ ಪ್ರಾವಿಷನ್ ಸ್ಟೋರ್ ಕೊಟ್ಟಿದ್ದಾರೆ. ಸೊ ಅದು ಸ್ಟ್ಯಾಂಡಿಂಗ್ ಮಿರರು, ಸ್ಟೋರೇಜ್ ಪ್ರಾವಿಷನ್ನು ಅಂದರೆ ಡ್ರಾಗಳು ತೋರಿಸ್ತಾ ಇದ್ದೀನಿ ನೋಡಿ. ಬುಕ್ಸ್ ರ್ಯಾಕ್ ನೋಡಿ, ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಎಜುಕೇಟೆಡ್ ಪೀಪಲ್. ವಾರ್ಡ್ರೋಬ್ ಬಾ ವಾರ್ಡ್ರೋಬ್ ಲ್ಯಾಮಿನೇಟ್ ಕಲರ್ಸ್ ಮಸ್ತ್ ಕಂಡ್ರಿ. ಭಾಳ ನಂಗೆ ಇಷ್ಟ ಆಯಿತು. ಎಕ್ಸಲೆಂಟ್ ನೋಡಿ. ವಾರ್ಡ್ರೋಬ್ ಎಲ್ಲ 25 mm ಬೋರ್ಡ್ ಯೂಸ್ ಮಾಡಿದ್ದಾರೆ. 1.5 mm ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಎಕ್ಸ್ಪ್ಲನೇಷನ್ ಕೊಡ್ಬೇಕಂದ್ರೆ ಭಾಳ ಟೈಮ್ ಬೇಕಾಗುತ್ತೆ ನಮಗೆ. ಚೆನ್ನಾಗಿದೆ ಕಣ್ರಿ. ಸಾಫ್ಟ್ ಕ್ಲೋಸರು ಇದೆ. ಡ್ರಾಸ್ ಇದಾವೆ. ಡ್ರಾಸ್ ಓಪನ್ ಮಾಡಲಿಲ್ಲ, ಯಾಕಂದರೆ ಹಣ ಇಟ್ಟಿರ್ತಾರೆ, ಚಿನ್ನ ಇಟ್ಟಿರ್ಬೋದು, ಏನೋ ವ್ಯಾಲ್ಯೂಬಲ್ ಇಟ್ಟಿರ್ತಾರೆ, ಮತ್ತು ನನ್ನ ಮೇಲೆ ಕಂಪ್ಲೇಂಟ್ ಬರುತ್ತೆ ಅಂತ ಓಪನ್ ಮಾಡಲಿಲ್ಲ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಈ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ನೋಡೋದ್ರಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಎಕ್ಸಲೆಂಟ್. ವಿಂಡೋ ನೋಡಿರಿ, ಎಷ್ಟು ದೊಡ್ಡ ವಿಂಡೋ. ಆ ವಿಂಡೋ ಮುಂದೆ ನೋಡಿರಿ ಎಷ್ಟು ಜಾಗ ಇದೆ. ಆರಾಮಾಗಿ ಇಲ್ಲೂ ಕೂತು ರಿಲ್ಯಾಕ್ಸ್ ಆಗ್ಬೋದು. ಪ್ಲ್ಯಾಂಡಾಗಿ ಮಾಡ್ತಿದ್ದಾರೆ. TK ಯೂಸ್ ಮಾಡಿದ್ದಾರೆ ಇಲ್ಲೂ ನೋಡಿರಿ. ಜಗಲಿ ಅಂತೀವಲ್ಲ ಆ ಥರ ಕೂತ್ಕೊಂಡು
ರಿಲ್ಯಾಕ್ಸ್ ಆಗ್ಬೋದು. ಇನ್ನು ಏನಾದರೂ ಸ್ಪೇಸ್ ಯೂಸ್ ಮಾಡ್ಬೋದು ಕಣ್ರಿ. ಇನ್ನೊಂದು ವಿಷಯ, ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ ಇದೆ ನೋಡಿ. ನೋಡಿದ್ರಲ್ಲ ಬಾಲ್ಕನಿನ, ಇದು ನಾರ್ತ್ ಸೈಡ್ ಇರುವಂಥ ಬಾಲ್ಕನಿ. ಆರಾಮಾಗಿ ಯಾರನ್ನ ಅಕಸ್ಮಾತ್ ಔಟ್ ಸೈಡ್ ನೋಡ್ಬೇಕು ಅಂದ್ರೆ ಅಲ್ಲ ಅದನ್ನು ಓಪನ್ ಮಾಡಿ ಅಲ್ಲಿ ರಿಲ್ಯಾಕ್ಸ್ ಆಗ್ಬೋದು ನೀವು. ಮತ್ತೊಮ್ಮೆ ಈ ಬಾಲ್ಕನಿ ಸೈಡಿಂದ ಎಕ್ಸಲೆಂಟ್ ಆಗಿ ಪ್ಲಾನ್ಡ್ ಆಗಿ ಮಾಡಿರುವಂಥ ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು. ನೋಡಿ ಇಲ್ಲೊಂದು ಏನಿದೆ, ಫೋಲ್ಡಿಂಗ್ ಟೇಬಲ್, ಸ್ಟಡಿ ಟೇಬಲ್. ನಿಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಫೋಲ್ಡ್ ಮಾಡ್ಬೋದು, ಇಲ್ಲ ಓಪನ್ ಮಾಡ್ಕೊಂಡು ಓದ್ಬೋದು, ಹಂಗೆ ಫೋಲ್ಡ್ ಮಾಡಿ ಇಡ್ಬೋದು. ಸ್ಪೇಸು ಕನ್ಸ್ಯೂಮ್ ಆಗಲ್ಲ. ಇದು ಅಟ್ಯಾಚ್ಡ್ ರೆಸ್ಟ್ ರೂಮ್ ಆರ್ ಅಟ್ಯಾಚ್ಡ್ ವಾಶ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮಲ್ಲಿ ಸೊ ಮಿರರ್ ಒಂದು ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಬೇಷನ್ ಇದೆ, ಫಸ್ಟ್ ಇದು ಕಮೋಡ್ ಇದೆ, ವೆಟ್ ಡ್ರೈ ಸಪ್ರೇಟ್ ಮಾಡಿದ್ದಾರೆ ನೋಡಿ. ಈ ಸೈಡು ಬಾತಿಂಗ್ ಏರಿಯಾ, ವಿಂಡೋನು ಇದೆ ನೋಡಿ. ಬಾತ್ರೂಮು ಸ್ಪೇಷಿಯಸ್ ಆಗಿದೆ. ಮತ್ತೊಮ್ಮೆ ಈ ಅಟ್ಯಾಚ್ಡ್ ವಾಶ್ರೂಮಿಂದ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಾ, ಸೂಪರ್ ಆಗಿದೆಯಾ, ಅಬ್ಸರ್ವ್ ಮಾಡಿ. ವಾಸ್ತು ಪ್ರಕಾರ ಇದೆಯಾ, ಎಸ್ ನೋಡಿ. ನಿಮಗೆ ಅಕಸ್ಮಾತ್ ತೊಗೊಂಬೋದಾದರೆ ಏನೇನು ಇಡ್ಬೋದು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಫಿಕ್ಸ್ ಮಾಡ್ಕೊಂಡು. ಓಕೆ, 2 ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ. ಈಗ ವಾಪಸ್ ಹೋಗೋಣ. ವಾಪಸ್ ಹೋಗೋ ಬೆಡ್ರೂಮ್ನ ಮತ್ತೊಮ್ಮೆ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಸಾರಿ, ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. ಹಾಲು ಸ್ಪೇಷಿಯಸ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಹಾಲಲ್ಲಿ ಎಲ್ಲಿ ಸೋಫಾ ಇಡಬೇಕು ಪ್ರತಿಯೊಂದು ಅವ್ರು ಇಟ್ಟಿದ್ದಾರೆ. ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಮೊದಲೇ ನೋಡಿ. ಮೈನ್ ಡೋರ್ ಹತ್ರ ಒಂದು ವಿಂಡೋ ಇದೆ. ಟೋಟಲ್ ಹಾಲಲ್ಲಿ 3 ವಿಂಡೋ ಇರೋದು, ಗಾಳಿ ಬೆಳಕು ಮಸ್ತಾಗಿರುತ್ತೆ. ಯಾಕಂದರೆ ಕಾರ್ನರು ತೊಂದರೆನೇ ಇಲ್ಲ ಕಣ್ರಿ. ಆಯಸ್ಸು ಭಾಳ ಚೆನ್ನಾಗಿರುತ್ತೆ, ನಿಮ್ಮದು ಆರೋಗ್ಯನೂ ಚೆನ್ನಾಗಿರುತ್ತೆ. ಓಕೆ, ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ನೋಡಿದ್ರಿ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ ನೋಡಿ. ಮೇಲೆ ಸೆಕೆಂಡ್ ಫ್ಲೋರ್ ಹೋಗೋವಾಗ ಸ್ಟೈರ್ ಕೇಸ್ ಕವರ್ ಮಾಡಿದ್ದಾರೆ. ಶೀಟ್ ಹಂಚು ಥರನೇ ಇರುವಂಥ ಶೀಟ್ ಯೂಸ್ ಮಾಡಿ ಕವರ್ ಮಾಡಿದ್ದಾರೆ. ನೀರು ಕೆಳಗೆ ಬರಲ್ಲ. ವಿ ಆರ್ ಇನ್ ಲಾಸ್ಟ್ ಫ್ಲೋರಲ್ಲಿ ಇದ್ದೀವಿ. ಅಲ್ಲಿ ಒಂದು ಬ್ಯಾಚುಲರ್ ರೂಮ್ ಇದೆ. ಬ್ಯಾಚುಲರ್ ರೂಮ್ ಮುಂದೆ ಪ್ಯಾಚ್ ಇದೆ. ಇದೆಲ್ಲ ಸ್ಪೇಸು, ಬಟ್ಟೆ ಒಣಗಾಕ್ಬೋದು, ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡ್ಕೋಬೋದು ನೋಡಿ. ಇಲ್ಲ ನಾವು ಇನ್ನೂ ಕನ್ಸ್ಟ್ರಕ್ಟ್ ಮಾಡಿಸ್ತೀವಿ, ಒಂದು 1 BHK ಒಂದು 2 BHK ಒಂದು ಅಂದರೆ ಪ್ಲ್ಯಾನ್. ಸೊ ಅದಕ್ಕೆ ತಕ್ಕಂತೆಯೇ ಮಾಡಿಕೊಟ್ಟಿದ್ದಾರೆ, ನೀವು ಮಾಡ್ಕೋಬೋದು. ಇದು ಬ್ಯಾಚುಲರ್ ರೂಮಲ್ಲೂ ನೋಡು ವಿಂಡೋ ಇದೆ. ಸೊ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದರೆ ಬ್ಯಾಚುಲರ್ ರೂಮು ದೊಡ್ಡದಾಗಿದೆ. ಪ್ರೆಸೆಂಟು ಓನರೇ ಬಳಸ್ತಾ ಇದ್ದಾರೆ, ಯಾಕಂದರೆ ಅವ್ರಿಗೆ ಅಗತ್ಯ ಇಲ್ಲ, ಹಂಗಾಗಿ ಅವ್ರಿಗೆ ಬೇಕಿದೆ. ಸೊ ಈ 1 RK ಬಾಡಿಗೆ ಕೊಟ್ಟಿಲ್ಲ, ಅವರೇ ಬಳಸ್ತಾ ಇದ್ದಾರೆ. ಇದು ಬಾಡಿಗೆ ಕೊಡ್ಬೋದು, ಹ್ಯೂಜ್ ಡಿಮ್ಯಾಂಡ್ ಇದೆ ಇಲ್ಲಿ. ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 5,000 ಬರುತ್ತೆ. ಲಕ್ಷ್ಮೀಪತಿ ನೀನು 50,000 ಅಂದರೆ ಹೇಗೆ ಬರುತ್ತೆ? ಗ್ರೌಂಡಲ್ಲಿ 2 ಕಮರ್ಷಿಯಲ್ ಶಾಪ್ ಇದೆ, ಆದರೆ ಆಲ್ರೆಡಿ ಬಾಡಿಗೆ ಕೊಟ್ಟಿರಿ 20,000. 1 BHK 10,000 ಎಷ್ಟಾಯಿತು? 30,000. ಸೊ ಇದು ಒಂದು 5,000, ಎಷ್ಟು 35,000. ಫಸ್ಟ್ ಫ್ಲೋರ್ ಅಕಸ್ಮಾತ್ ನೀವು ತೊಗೊಂಡು ಫಸ್ಟ್ ಫ್ಲೋರಲ್ಲಿ ನೀವಿದ್ರೆ ಪ್ರತಿ ತಿಂಗಳು ನೀವು ಇದ್ಕೊಂಡು 35,000 ಗಳಿಸ್ಬೋದು. ಇಲ್ಲ ನಾವು ಕಂಪ್ಲೀಟ್ ಬಾಡಿಗೆ ಕೊಡ್ತೀವಿ ಅಂದ್ರೆ ಅದಕ್ಕೆ 25,000 ಕೊಡ್ತಾರಂತೆ. ಅವಾಗ ಎಷ್ಟಾಗುತ್ತೆ? 55,000. ಬೇಡ 25 ಬೇಡ, 20,000 ಅಂತ ಇಟ್ಕೊಳ್ಳಿ. ಎಷ್ಟಾಯಿತು ಟೋಟಲ್? ಅದೊಂದು ಇದು 35, ಅದೊಂದು 20, 55. ಅದೇ 25 ಕೊಟ್ಟರೆ 60,000 ಬರುತ್ತೆ. ನಾನು ಹೇಳಿರೋದೇ ಕಮ್ಮಿ, ಯಾಕಂದ್ರೆ ನಾನು ಜಾಸ್ತಿ ಹೇಳಿ ಕಮ್ಮಿ ನೀವು ಗಳಿಸಿದ್ರೆ ನಾನು ಬೇಕು ಅಂತೀರ. ಅದಕ್ಕಾಗಿ ಪ್ರೈಸ್ 1,98,00,000 ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಯೂನಿವರ್ಸಿಟಿ, ಬಗಲ್ಗುಂಟೆ, ಟಿ ದಾಸರಹಳ್ಳಿ. ಥ್ಯಾಂಕ್ ಯು.